ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅಮಾವಾಸ್ಯೆ, ಸೊ ಗಣೇಶನ ಹಬ್ಬ. ಸೊ ನಮ್ಮ ಉತ್ತರ ಕರ್ನಾಟಕದ ಕಡೆ ಗಣೇಶ ಹಬ್ಬ ಅಂದರೆ ಗಂಡು ಮಕ್ಳಿಗಂತೂ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಸೊ ಅಮಾವಾಸ್ಯಾದ ಈ ದಿನಕ್ಕೆ ಅಥವಾ ಅಮಾವಾಸ್ಯಾದ ನೆಕ್ಸ್ಟ್ ಡೇನೇ ಗಣಪತಿನ ಈ ಒಂದೊಂದು ತಿಂಗಳು ಫುಲ್ ಭರ್ಜರಿಯಾಗಿ ಗಣೇಶ ಹಬ್ಬನ ಮಾಡ್ತಾರೆ. ಇವತ್ತು ಗಣೇಶ ಚತುರ್ಥಿ ಅಮಾವಾಸ್ಯೆ ಇರೋದ್ರಿಂದ ನಮ್ಮ ಮನೆಯಲ್ಲಿ ಕೂಡ ಬೇಗನೆ ಎದ್ದು ಊರಲ್ಲಿರೋ ಪ್ರತಿಯೊಂದು ದೇವ್ರಿಗೂ ಕೂಡ ನೈವೇದ್ಯ ಮಾಡಬೇಕಲ್ಲ, ಹಾಗಾಗಿ ಹೋಳಿಗೆನ ಮಾಡಿದ್ರು. ಸೊ ಇವಾಗ ಟೈಮ್ 6:30 ಆಗಿತ್ತು, 6:30 7 ಗಂಟೆ ಆಗಿತ್ತು. ನಾನು ಕೂಡ ಎದ್ಬಿಟ್ಟು ಸ್ನಾನನೆಲ್ಲ ಮುಗಿಸ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿದೆ. ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿದ್ರು ನಮ್ಮ ಅತ್ತೆಯವರು. ಸೊ ಅಡುಗೆನೂ ಕೂಡ ಆಲ್ಮೋಸ್ಟ್ ಮುಗಿದಿತ್ತು. ಇನ್ನೇನಿಲ್ಲ, ಸ್ವಲ್ಪ ಹಾಲು ಬಿಸಿ ಮಾಡಬೇಕಿತ್ತಲ್ಲ, ಸ್ವಲ್ಪ ಸುಸ್ತಾದಂಗೆ ಆಗ್ತಾಯಿತ್ತು. ಸ್ವಲ್ಪ ಹಾಲು ಕುಡ್ಕೊಂಡ್ರೆ ಆಯಿತಾ ಅಂಥೇಳಿ ಹಾಲನ್ನ ಬಿಸಿಗೆ ಇಟ್ಟಿದ್ದೀನಿ. ಸೊ ಇವತ್ತಿನ ದಿನ ಹೇಗಿರುತ್ತೆ, ಸೊ ಪ್ರತಿಯೊಂದೂ ಕೂಡ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಏನಂದರೆ ಇವತ್ತು ನಮ್ಮೂರಲ್ಲಿ ಅಮೋಘ ಸಿದ್ದೇಶ್ವರ ಜಾತ್ರೆ ಕೂಡ ಇತ್ತು. ಹಾಗಾಗಿ ಹೋದ ಅಮಾವಾಸ್ಯೆಯಿಂದ ಈ ಅಮಾವಾಸ್ಯೆವರೆಗೂ ಕೂಡ ಪ್ರತಿದಿನ ಮನೆಗೂ ಬಂದು ನೀರು ಹಾಕ್ಸ್ಕೊಂಡು ಹೋಗ್ತಾರೆ. ಹಾಗಾಗಿ ಆ ಅಮಾವಾಸ್ಯೆಯಿಂದ ಈ ಅಮಾವಾಸ್ಯೆಗೆ ಎಂಡ್ ಮಾಡ್ತಾರೆ. ಹಾಗಾಗಿ ಇವತ್ತು ಸ್ವಲ್ಪ ಜೋರಾಗಿಯೇ ಪಲ್ಲಕ್ಕಿ ಎಲ್ಲ ಮೆರವಣಿಗೆ ಮಾಡ್ತಾರೆ ಊರಲ್ಲಿ. ಇವತ್ತು ಸಂತೆ ಕೂಡ ಇರೋದ್ರಿಂದ ಫುಲ್ ರೋಡೆಲ್ಲ ತುಂಬಿಕೊಂಡಿತ್ತು. ಇವಾಗ ಬೆಳಿಗ್ಗೆ ಆಗಿದ್ರೂ ಕೂಡ ಸಂತೆಯವರು ಬೇಗನೆ ಬರ್ತಾರಲ್ವ, ಹಾಗಾಗಿ ದೇವ್ರು ಕೂಡ ಹೊರಟಿದ್ದಂತೆ ಹೊಳೆಯಿಂದ. ನಮ್ಮ ಅತ್ತೆಯರೆಲ್ಲ ನೋಡೋಕೆ ಹೊಂಟಿತ್ತು. ಸೊ ನಾನು ಕೂಡ ಸ್ವಲ್ಪ ದೂರಿಂದ ನೋಡಿದ್ರಾಯ್ತು ಅಂತ ನೋಡ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಮಾಮವರು ನೀರೆಲ್ಲ ನೀಡಿ ಕಟ್ಟಿ ಮತ್ತು ಊದಿನ ಕಟ್ಟಿ ಏನು ಬೇಕು ಕಾಯಿ ಎಲ್ಲ ಕರ್ಪೂರ ಮಾಡ್ಕೊಂಡು ಬಂದಿದ್ದರು. ಈ ಕಡೆ ನೋಡಿ ನಮ್ಮ ಮನೆ ಮುಂದೆನೇ ಸಂತೆ ಎಲ್ಲ ನೆರೆದಿತ್ತು. ಪ್ರತಿ ವಾರ ಸಂತೆ ಇಲ್ಲಿ ನಡೆಯಲ್ಲ. ಸೊ ಅಲ್ಲಿ ಒಳಗೆ ಏನಿರುತ್ತಲ್ಲ ಎಂಟ್ರೆನ್ಸಿ ಅಲ್ಲಿ ನಡೀತದೆ. ಇಲ್ಲಿ ಏನಕ್ಕೆ ಇವತ್ತು ಎಲ್ಲಿ ನಡೆದಿತ್ತಂದರೆ ಇವತ್ತು ಜಾತ್ರೆ ಇರೋದ್ರಿಂದ ಅಲ್ಲಿ ಮೇಳಕ್ಕೆಲ್ಲ ನಡೀತಾವಂತ. ಹಾಗಾಗಿ ಜಾಗ ಎಲ್ಲ ಸಾಲಲ್ಲ. ಹಾಗಾಗಿ ಸಂತೆಯವ್ರನ್ನ ಕೂಡ ಈ ಕಡೆ ಸ್ವಲ್ಪ ಕಳಿಸಿದ್ರು ಅನಿಸುತ್ತೆ. ಹಾಕಿ ಕೂತ್ಕೊಂಡಿದ್ರು. ಈ ಕಡೆ ನಮ್ಮ ಮಾಮ ಅವರು ಪ್ರಸಾದನ ತೊಗೊಂಡು ಬಂದು ಕೊಟ್ಟರು ಅಮೋಘ ಸಿದ್ದೇಶ್ವರಂದು. ಅಮೋಘ ಸಿದ್ದೇಶ್ವರ ಅಂದ್ರೇ ಫುಲ್ಲು ಫೇಮಸ್ಸು, ಪವರು. ಇನ್ನು ನಮ್ಮೂರಲ್ಲೇ ಅಂತೂ ಅಮೋಘ ಸಿದ್ದೇಶ್ವರ ಜಾತ್ರೆ ಅಂತೂ ಫುಲ್ ಜೋರಾಗಿಯೇ ಪ್ರತಿ ವರ್ಷವೂ ಮಾಡ್ತಾರೆ. ಹಾಗಾಗಿ ಈ ವರ್ಷ ಇಲ್ಲಿ ಏನೋ ಹೊಳೆ ಸ್ನಾನ ಮುಗಿಸ್ಕೊಂಡು ಬರ್ತಾನಂತ. ಹಾಗಾಗಿ ಮುಗಿಸ್ಕೊಂಡು ಬಂದು ಆದಮೇಲೆ ಪಲ್ಲಕ್ಕಿ ಉತ್ಸವನ ಮಾಡ್ತಾರೆ. ಅದು ಕೂಡ ಮುಗಿದಿತ್ತು. ಇವಾಗ ಟೈಮ್ ಬಂದು 8:30 ಆಗಿತ್ತು. ಸ್ವಲ್ಪ ಡ್ರೈ ಫ್ರೂಟ್ಸ್ನ ತಿನ್ನೋಣ ಅಂತ ತಿಂತಾಯಿದ್ದೀನಿ. ಜಾಸ್ತಿ ತಿನ್ನಲ್ಲ, ಅದರಲ್ಲಿ 2 ಮಾತ್ರ ತಿನ್ನೋದು. ಜಾಸ್ತಿ ತಿಂದರೆ ನನಗೆ ಆಗೋದಿಲ್ಲ. ನಮ್ಮ ಅತ್ತೆಯವರು ಕೂಡ ಸಂತೆಗೆ ಹೋಗಿ ಸ್ವಲ್ಪ ತರಕಾರಿನ ತರ್ತೀನಿ ಅಂತ ಹೋಗಿದ್ರು. ಬೇಗ ಹೋದರೆ ಸ್ವಲ್ಪ ಫ್ರೆಶ್ ಆಗಿರೋದು ಸಿಗುತ್ತಲ್ಲ. ಆಮೇಲೆ ಕೊನೆಯಲ್ಲಿ ಹೋದರೆ ಏನೂ ಚೆನ್ನಾಗಿರಲ್ಲ. ಎಲ್ಲರೂ ತೊಗೊಂಡ್ಬಿಟ್ಟು ಆಮೇಲೆ ಹೋದರೆ ಏನು ಚೆನ್ನಾಗೇ ಇರಲ್ಲ. ಎಲ್ಲನೂ ಹಾಳಾಗಿರುತ್ತೆ. ಬೇಗನೆ ಹೋಗಿ ಚೆನ್ನಾಗಿರೋದೇ ತೊಗೊಂಡು ಬಂದರು. ಇವಾಗ ಟೈಮ್ ಬಂದು 7 ಗಂಟೆ 7:30 ಆಗಿತ್ತು. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಏನೂ ಗೊತ್ತಿಲ್ಲ. ನಮ್ಮ ಮನೆಗೆ ಹಸು ಬಂದಿತ್ತು. ಅದು ದೇವ್ರ ಹಸು ಅಂತೆ. ಏನಂದರೆ ನಮ್ಮ ಮನೆ ಹೋಗ್ತಾನೆ ಇರಲಿಲ್ಲ. ಎಷ್ಟು ಹೊರದ್ರೂ ಹೋಗ್ತಾನೆ ಇರಲಿಲ್ಲ, ಒಳಗೂ ಬರ್ತಾನೆ ಇರಲಿಲ್ಲ, ಅಲ್ಲಿ ನಿಂತ್ಕೊಂಡಿತ್ತು. ಅದಕ್ಕೆ ನಾವು ನೋಡ್ತಾ ಇದ್ವಿ, ಬಾ ಅಂತ ಕರಿತಾ. ಎಂಥದ್ದು ಎಷ್ಟು ದೊಡ್ಡದದ್ರಿ, ದೊಡ್ಡದದ್ರಿ, ಎಷ್ಟು ಎತ್ತರದ ಏನು ಹೌದ್ರಿ ದೇವ್ರಿಂದು. ಅದರಲ್ಲೂ ಸಾಯಂಕಾಲ ಬಂದಿರೋದು ತುಂಬಾ ಖುಷಿ ಆಯಿತು. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿನೇ ನಮ್ಮ ಮನೆಗೆ ಬಂದಾಳೇನೋ ಅನ್ನೋ ಥರ ನಮ್ಮ ಮಾಮವ್ರು ತುಂಬ ಫುಲ್ ಖುಷಿಯಾಗಿದ್ದರು. ಕೆಲವೊಂದು ಸತಿ ಕರೆದ್ರೂ ಕೂಡ ಬರಲ್ಲ, ಇನ್ನು ಕೆಲವೊಂದು ಸತಿ ಗೊತ್ತಾಗಲ್ಲ, ದೈವಿ ಲಕ್ಷಣ ಅಂತಾರಲ್ಲ. ಹಾಗಾಗಿ ಬಂದಿರೋನ್ನ ಹಾಗೆ ಕಳ್ಸೋದು ಬೇಡ ಅಂತ ಹೋಳಿಗೆ ಎಲ್ಲ ಕೊಟ್ಟು ಯಾಕೋ ಅವರು ತಿನ್ನಲಿಲ್ಲ. ಹಾಗಾಗಿ ಈ ಕಡೆ ಗೋಧಿನ ತಿನ್ನಿಸ್ತಾಯಿದ್ರು. ಹಾಗೆ ಹೆಂಗೂ ಅಮಾವಾಸ್ಯೆ ಎಲ್ಲ ಮನೆಗೆ ಬಂದಾಗ ಹಾಗೆ ಹೆಂಗೆ ಕಳ್ಸೋದು ಅಂತ ಪೂಜೆ ಎಲ್ಲ ಮಾಡಿಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಕೊಡಕತ್ತಾರ. ಹಾಗಾಗಿ ನಮಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಹೋಗ್ತಾನೂ ಸಮಾಧಾನ ಅದು ನೋಡ್ರಿ. ನಮಗಂತೂ ನಮ್ಮ ಮನೆಯಲ್ಲಿ ಇವತ್ತಿನ ದಿನ
ಸೊ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿನೇ ಬಂದಾಳೇನೋ ಅನ್ನೋ ಥರ ಒಂದು ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಆಗ್ತಾಯಿತ್ತು. ಸೊ ನಮಗೂ ಕೂಡ ತುಂಬ ಪಾಸಿಟಿವ್ ಥಿಂಕಿಂಗ್ ಬರ್ತಾಯಿತ್ತು. ಈ ರೀತಿಯಾದ ಕೆಲವೊಂದು ಸಂದರ್ಭಗಳಿಂದ ಸೊ ಮನೆಗೂ ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಯಾವುದೇ ದುಷ್ಟಶಕ್ತಿಗೂ ಸಂಚಾರ ಕೂಡ ಇರೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಮೇನ್ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಸೊ ಫುಲ್ ಪಾಸಿಟಿವ್ ಆಗಿಯೇ ಥಿಂಕಿಂಗ್ ಬರ್ತಾಯಿತ್ತು. ಹೌದಲ್ರಿ. ನೀವು ಪರ್ಸಿ ಟೈಲ್ಸ್ ಎಲ್ಲ ಜಾರ್ತಾವೆ. ಮನ್ಯಾಗ ಹೋಗಿಸ್ಕೊಳ್ಳೋದ ಚದ್ರಗಳು ಹಸಿ ಒಳಗೆ ಹಾಕಳ ಹೋಗಿಸ್ಬೇಕು. ಇದೆಲ್ಲ ಚದ್ರ ಹಸಿ ಒಳಗೆ ಚದ್ರ ಹಸಿ ರುಚಿ ಹೋಯ್ತು. ಸರಿ ದಿನ ಹಾಕ್ತೀನಿ. ಗೊತ್ತಾಗ್ತದೆ. ಸೊ ಸುಮಾರು ಟೈಮ್ ಅಂದರೆ ಸುಮಾರು ಒಂದು 3-4 ಅವರು ನಮ್ಮ ಮನೆ ಮುಂದೆನೇ ನಿಂತ್ಕೊಂಡಿತ್ತು. ಸೊ ಹೋಗಂದ್ರೂ ಹೋಗ್ತಿರ್ಲಿಲ್ಲ, ಏನು ಮಾಡಿದ್ರೂ ಹೋಗ್ತಿರ್ಲಿಲ್ಲ. ಸೊ ಗೋಧಿ ಅದು ಎಲ್ಲನೂ ಕೊಟ್ಟರು ಕೂಡ ಹೋಗ್ತಾನೆ ಇರಲಿಲ್ಲ. ಸೊ ನಾವು ಈ ಕಡೆ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಆದರೂ ಕೂಡ ಟೈಮ್ 9:30 ಆಗಿತ್ತು, ಆದರೂ ಹೋಗ್ತಾನೆ ಇರಲಿಲ್ಲ. ಸೊ ಎಲ್ಲ ದೇವ್ರ ಶಕ್ತಿ ಅಂತಲೇ ಹೇಳ್ಬೋದು. ಸೊ ಸಾಕ್ಷಾತ್ ದೇವರು ನಮ್ಮ ಮನೆ ಮುಂದೆ ಬಂದಾನೆ ಅನ್ನೋ ಒಂಥರ ಫೀಲ್ ಆಗ್ತಾಯಿತ್ತು. ಸೊ ಫೈನಲಿ ನಮಗೂ ಕೂಡ ಅದು ಯಾವಾಗ ಹೋಗುತ್ತೋ ಹೋಗಲಿ, ಕಳ್ಸೋದು ಬೇಡ, ಅದು ಯಾವಾಗ ಹೋಗ್ಬೇಕು ಅನ್ನಿಸುತ್ತೆ ತಾನಾಗೆ ಅವಾಗೆ ಹೋದರೆ ಹೋಗಲಿ ಬಿಡು ಅಂಥೇಳಿ ಬಿಟ್ವಿ. ಸೊ ಇನ್ನೂ ಸ್ವಲ್ಪ ನೀರು ಬೇಕಾಗಿತ್ತೇನೋ, ಸೊ ಇಷ್ಟೊತ್ತು ನಿಂತಲ್ಲ ಅಂಥೇಳಿ ನೀರನ್ನು ಕೂಡ ಕುಡಿಸ್ತಾಯಿದ್ರು ಈಗ. ಯಾಕಂದರೆ ಈ ರೀತಿಯಾಗಿ ಒಂದು ಶಕ್ತಿ ಇದ್ರೇ ಕೂಡ ಯಾವುದೇ ಮನೆ ಮುಂದೆ ಆಗ್ಬೋದು, ಯಾರೇ ಮನೆ ಮುಂದೆ ಆದರೂ ನಿಲ್ಲಕ್ಕೆ ಸಾಧ್ಯ. ಇಲ್ಲಾಂದರೆ ನೋಡಿ ಸುಮ್ಮನೆ ತಾನಾಗಿ ನಿಲ್ಲೋದಿಲ್ಲ. ಸೊ ಎಷ್ಟು ಸಾಧು ಪ್ರಾಣಿಯಾಗಿತ್ತು ಅಂದರೆ ಅದು ಎಷ್ಟು ಸಂಭಾವಿತ ಅಂದರೆ ತುಂಬ ಸಂಭಾವಿತ ಆಗಿತ್ತು. ಸೊ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಅದು ನೋಡಿದ್ರೆ ಆಕಳು ಅನ್ನೋ ಥರನೇ ಕಾಣ್ತಾ ಇರಲಿಲ್ಲ. ನಾನು ಎಲ್ಲಿ ಗೂಳಿ ಅಂದ್ಕೊಂಡಿದ್ದೆ. ಸೊ ಅದ್ರದ್ದು ಮಗನೂ ಕೂಡ ಇತ್ತಂತೆ. ನಾನು ಇದು ಎಲ್ಲಿ ಗೂಳಿ ಇರ್ಬೋದು, ಇದು ಎಲ್ಲಿ ಹಸು ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಅದು ನಮ್ಮೂರ ಆಂಜನೇಯನಿಗೆ ಬಿಟ್ಟಿರೋ ಗೂಳಿ ಅಂತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಆಂಜನೇಯನ ಥರನೇ ಕಾಣ್ತಾ ಇತ್ತು, ನೋಡೋಕ್ಕೂ ಕೂಡ ಒಂಥರ. ಸೊ ಇದನ್ನು ನೋಡ್ತಾ ನೋಡ್ತಾ ನನಗಂತೂ ಋಷಿನೇ ನೆನಪಾದ. ಏನಕ್ಕಂದರೆ ಅವನಿಗೆ ಈ ರೀತಿಯಾಗಿ ಹಸು, ಅಂಬ, ಸೊ ಅವನಿಗೆ ಭಾಳ ಅಂದರೆ ಭಾಳ ಇಷ್ಟ ಈ ಥರ ಎಲ್ಲ. ಸೊ ಅವ್ನು ಇಲ್ವಲ್ಲ ಅನ್ನೋ ಒಂಥರ ಫೀಲ್ ಆಗ್ತಿತ್ತು. ಸೊ ಅವ್ನು ಇದ್ದಿದ್ರೆ ಅದನ್ನು ಇನ್ನೂ ಯಾವ ರೀತಿಯಾಗಿ ಅವ್ನು ಇದು ಮೈಂಡಲ್ಲಿ ಓಡ್ತಿತ್ತು, ಅದನ್ನು ಯಾವ ರೀತಿ ಟ್ರೀಟ್ ಮಾಡ್ತಿದ್ನೋ ಅನ್ನೋ ಥರ.
ಅನ್ನಿಸ್ತಾ ಇತ್ತು. ಸೊ ಅವನಿದ್ದಾಗ ಒಂದಿನೂ ಕೂಡ ಬಂದಿರಲಿಲ್ಲ. ಸೊ ಅವ್ರು ಊರಿಗೆ ಹೋಗ್ತಾರಲ್ಲ, ನಾಳೆ ಬನ್ನಿ ತುಂಬ ನೆನಪಾಗ್ತಾ ಇದ್ದ. ಸೊ ನೆಕ್ಸ್ಟ್ ನಮ್ಮ ರಿಷಿ ಬಂದಾಗ ಬಾ ಹೋಗು ಅಂತ ಕಳಿಸ್ತಾ ಇದ್ದೀವಿ ನೋಡಿ. ನೋಡ್ರಿ ಮತ್ತದು ಅಲ್ಲಿ ಇಲ್ಲಿ ಅಷ್ಟೇ ಊಟ ಮಾಡ್ತದಲ್ಲ, ಮನೆಗೆ ಹೋದಲ್ಲ ಇಷ್ಟೇ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.